ರೂಪಾ ಜೈಲಿಂದ ಹೊಂದ ನಂತರ ನೆನಪಿದ್ರು ಅವರು ಜೈಲಿಂದ ಹೊರಬಂದ ಬಳಿಕ ಒಂದಷ್ಟು ಬೆಳವಣಿಗೆ ನಡೆದಿದೆ. ರೂಪಾ ಅವರನ್ನ ಒಂದಷ್ಟು ಕೈಗಳು ಅಂದ್ರೆ ಶಿಕ್ಷೆಗೆ ಒಳಗಾಗಿರುವಂತಹ ಮೈದಾನ ಕೊಡಿದ್ರು. ರೂಪಾವೊಂದಿಗೆ ಮಾತ್ರಕ್ಕೆ ಪ್ರತಿನಿಧಿಗಳು ಮೈದಾನದಲ್ಲಿ ಕುಳಿತಿದ್ರು. ದೀಪಾ ಜೊತೆ ನಾವು ಮಾಡಬೇಕು ಸಮಸ್ಯೆ ಹೇಳ್ಕೊಳ್ಳಬೇಕು ಅಂತ ಪ್ರತಿಪಾದಿಸಿದ್ರು. ಆಗ ಅವರನ್ನೆಲ್ಲ ಬಲವಂತವಾಗಿ ಅಧೀಕ್ಷಕ ಕೃಷ್ಣಕುಮಾರ್ನಿಯಂತೆ ಕಳಿಸಿದ್ರು. ಆದ್ರೆ 32 ಮಂದಿ ಕೈಗಳು ಕುಳಿತು ಪ್ರತಿಭಟನೆಗೆ ಮುಂದಿಸಿದ್ರು. ಆ ಪ್ರತಿಭಟನೆ ಮಾಡಿದಂತಹ 30 ಕೈದಿಗಳನ್ನ ರಾತ್ರಿ ಸ್ಥಳಾಂತರವಾಗಿದೆ. ಮೇಲಾಧಿಕಾರಿಗಳಿಗೆ ಕೈದಿಗಳ ಸ್ಥಳಾಂತರ ಮಾಡಲಾಗಿದೆ. ಒಂದಷ್ಟು ಕೈದಿಗಳ ತೀವ್ರ ಲಕ್ಷಣ ವ್ಯಕ್ತಪಡಿಸಿದ್ದಾರೆ. ದೌರ್ಜನ್ಯ ಆರೋಪವನ್ನ ಮಾಡ್ತಾರೆ. ಡಿಐಜಿ ರೂಪಾ ಜೈಲಿನ ಹೊರಬಂದಂತಹ ಘಟನೆ. ಅವರು ಹೊರಬಂದ ಬಳಿಕ ವಿಧಾನದಲ್ಲಿ ಕೊಟ್ಟಿದ್ದ ಹಲವು ಬಲವಂತವಾಗಿ ವ್ಯಾಖ್ಯಾನಿಸುವ ಪ್ರಕಟಿತು. ಆದರೆ 32 ಕೈದಿಗಳು ಅವರೊಂದಿಗೆ ಮಾತಾಡುವ ಅವರ ಬಳಿ ಸಮಸ್ಯೆ ಹೇಳಿಕೊಳ್ಳಬೇಕು ಅಂತ ಪ್ರಕಟಣೆ ಮಾಡಿ ಆಗ ಅವರನ್ನ ಬಲವಂತವಾಗಿ ಬ್ಯಾರಕ್ಗೆ ಕಳುಹಿಸಲಾಗಿತ್ತು. ಅದಾದ ಬಳಿಕ ಕೂಡ ಪ್ರಕಟಣೆ ಮಾಡಿ ಮತ್ತೆ ಕೃಷ್ಣಕುಮಾರ್ ಅವಶ್ಯಕತೆಯನ್ನು ಬ್ಯಾರಕ್ಗೆ ಕಳಿಸಲಾಗಿತ್ತು. ಆದರೂ ಕೂಡ 3 ಮಂದಿ ಪ್ರತಿಭಟನೆ ಮುಂದುವರೆಸಿದ್ದ 32 ಕೈಗಳನ್ನ ರಾತ್ರೋರಾತ್ರಿ ಸ್ಥಳಾಂತರ ಮಾಡಿದ. ಅದು ಕೂಡ ಮೇಲಧಿಕಾರಿಗಳಿಗೆ ಮಾಹಿತಿಯನ್ನ ಸ್ಥಳಾಂತರ ಮಾಡಿರುವಂತದ್ದು ಈಗ ಮಾಡುವಂತ ರೂಪ. ಹಾಗೆ ಅವರಿಗೆ ದೌರ್ಜನ್ಯ ನಡೆಸಲಾಗಿದೆ. ಅವರನ್ನ ಹೇಳಿದ್ರೆ ಶಿಫ್ಟ್ ಇದ್ರೆ ಅಂತ ಕೈದಿಗಳ ಸಂಬಂಧಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಜೊತೆ ಮಾತನಾಡಬೇಕು ಅಂತ ಜೈಲಿನ ಪ್ರತಿಭಟನೆ ಮಾಡಿದಂತಹ 32 ಕೈದಿಗಳನ್ನ ಬೇರೆ ಕಡೆ ಮಾಡಲಾಗಿದೆ ಎನ್ನುವ ಆರೋಪವನ್ನು ನಿನ್ನೆ ರಾತ್ರಿ ಕೈದಿಗಳಿಗೆ ಅನ್ನುವಂತ ಮಾಹಿತಿ ಬೆಳಗ್ಗೆ ಬರ್ತದೆ. ಸಂಬಂಧ ನನ್ನ ಪತಿಯನ್ನು ಕೂಡ ಕೈದಿ ರಾಮಮೂರ್ತಿಯವರ ಪತ್ನಿ ಆರೋಪವನ್ನ ಮಾಡಿದ್ದಾರೆ. ರಾಮಮೂರ್ತಿ ಅವರ ಪತ್ನಿ ನಮ್ ಜೊತೆ ಈಗ ಲೈವ್ ಇದ್ದಾರೆ. ಏನ್ ಹೇಳ್ತಾರೆ ಅಂತ ನಾವು ನೋಡ್ಕೊಂಡ್ ಬರೋಣ. ಈಗ ನಿನ್ನೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಅವರನ್ನ ಪರಗ್ರಹದಿಂದ ಶಿಫ್ಟ್ ಮಾಡಿದೆ. ಅವ್ರು ಹೊಡೆದು ಬಡ್ದು ಅವ್ರನ್ನ ಕರ್ಕೊಂಡು ಹೋಗದೆ ಆರೋಪ ಮಾಡ್ತಾ ಇದೆ. ಈ ಬಗ್ಗೆ ತಾವೇನ್ ಹೇಳ್ತಾ? ನನ್ನ ನಿಮಗೆ ಕೇಳಿಸ್ತಾ ಇದ್ರೆ ತಮ್ಮ ಪತಿಯನ್ನ ನಿನ್ನೆ ಹೇಳ್ದೆ ಕೇಳಿದೆ ರಾಮೂರ್ನ ಶಿಫ್ಟ್ ಆಗಿದೆ ಪ್ರತಿಭಟನೆ ಮಾಡಿದ್ರು ಅಂತ, ಜೊತೆ ಅವ್ರ ಮೇಲೆ ಹಲ್ಲೆ ಕೂಡ ಮಾಡಿದೆ, ಹೊಡೆದಿದ್ದಾರೆ, ಬೈಕ್ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದೆ. ಈ ಬಗ್ಗೆ ಹೇಳ್ತೀರಾ? ನನ್ನ ಚಾನಲ್ ವಿಡಿಯೋ ಎಲ್ಲಾನು ಇದೆ. ಇದಕ್ಕೆಲ್ಲ ಕಣ್ಣ ರಾಮೂರ್ತಿ ಎಲ್ಲ ವಿಡಿಯೋ ಮಾಡಿದೆ ಅಂತಂದು ಏನು ಅವ್ರಿಗೆ ಗೊತ್ತಾಗಿ ಅವ್ರನ್ನ ಕತ್ತಿನ ಪಟ್ಟಿ ಇಟ್ಕೊಂಡು ಒಂದು ಪನಿಷ್ಮೆಂಟ್ ರೂಮ್ ಅಂತಿದೆ, ಅಲ್ಲಿ ದರ್ದಾರ ಅಂತ ಹೇಳ್ಕೊಂಡೋಗಿ ಅಲ್ಲಿ ಒಂದು 4-5 ಏಟು ಹೊಡೆದು ನೀನು ಯಾಕೆ ಈ ಥರ ಮಾಡಿದೆ, ಏನಕ್ಕೆ ಈ ಥರ ಎಲ್ಲ ಮಾಡಿದ್ದೆ ಅಂದ್ಬಿಟ್ಟು ಅಲ್ಲಿಗೆ ಹೊಡೆದಿದ್ರಂತೆ. ನಾನೇ ನಮ್ಮ ಯಜಮಾನ್ ನೋಡೋಣ ಅಂತ ಇಂಟ್ರಿಗೆ ತಗೋಬೇಕಾರೆ ಅಲ್ಲಿರೋರು ಸಹಬಂದಿಗಳು ಹೇಳಿದ್ರು ಈ ಥರ ರಾಮಮೂರ್ತಿನ ಪನಿಷ್ಮೆಂಟ್ ರೂಮ್ಗೆ ಹಾಕಿದ್ದಾರೆ, ಹೋಗಿ ಲಾಯರ್ ಕರ್ಕೊಬಂದು ಅವ್ರನ್ನ ಹೋಗಿ ನೋಡಮ್ಮ ತುಂಬಾ ಹೊಡೆದಿದ್ದಾರೆ ಅಂತ. ಅಲ್ಲಿರೋರು ನನಗೆ ಹೇಳಿದ ತಕ್ಷಣ ನಾನು ಬಂದು ರೂಪಾ ಮೇಡಮ್ ಹತ್ರ ನಾವು ಹೊಡೆದಿದ್ದಾರೆ, ನಾವು ಮೀಡಿಯಾಗೆಲ್ಲ ನಾವು ವಿಡಿಯೋನು ಕೊಟ್ಟಿಲ್ಲ, ಆದ್ರೂ ನಮ್ಮ ಸುಮ್ಮನೆ ಇಲ್ದಿರೋದೆಲ್ಲ ಆಪಾದನೆ ಮಾಡ್ತಾ ಇದ್ದಾರೆ. ನ್ಯಾಯ ಕೊಟ್ಟು ಮೇಡಮ್ MD ಹೋಗ್ಬಿಟ್ಟು ಯಾಕೆ ಈ ಥರ ಕೈದಿಗಳಿಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದಾರೆ, ಏನಕ್ಕೋಸ್ಕರ ಈ ಥರ ಇದು ಮಾಡ್ತಾ ಇದ್ದೀರಾ ಅಂತ ಹೋಗಿ ಕೃಷ್ಣಕುಮಾರ್ನ ಕೇಳಕ್ ಹೋದ್ರೆ ಅಲ್ಲೇ ಕೈದಿಗಳನ್ನ ಅವ್ರನ್ನ ಎಲ್ಲಾನ ಎತ್ಕಟ್ಬಿಟ್ಟು ರೂಪಾ ಮೇಡಮ್ ಮೇಲೆ ಜಗಳ ಮಾಡಿ ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಯಜಮಾನ್ರು ಎಲ್ಲರೂ ಅವ್ರ ಹತ್ರ ಕಷ್ಟ ಸುಖ ಹೇಳ್ಕೊಳಕ್ಕೆ ಹೋದ್ರು. 16 ವರ್ಷ ಆಗಿದೆ ಮೇಡಮ್, ನನ್ಗೆ ಇನ್ನೂ ಬಿಡುಗಡೆ ಮಾಡಿ ಈ ಥರ ಇಲ್ಲಿ ಪ್ರಾಬ್ಲಮ್ ನಡೀತಾರೆ, ನಿಮ್ಮ ನ್ಯಾಯಕ್ಕಾಗಿ ಓಡಾಡ್ತೀರಾ, ದಯವಿಟ್ಟು ನಮ್ಮಂತ ನ್ಯಾಯ ಎಲ್ಲ ಸರಿ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಅವ್ರು ಕೃಷ್ಣಕುಮಾರ್ ಹೇಳಿದ್ರಂತೆ ಅವಳಿಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ಯಾ, ಅವಳಿಗೆಲ್ಲ ಇದು ಮಾಡ್ತಿದ್ಯಾ, ನಾನೇನು ಮಾಡ್ಕೊಳಕ್ಕಾಗಲ್ಲ, ಕಾಂಗ್ರೆಸ್ ಎಲ್ಲ ನನ್ನ ಕಡೆ ಹಿಂದೆ ಇದೆ, ಅವ್ರು ಇರೋ ಗಂಟೆ ನಾನೇನು ಏನು ಮಾಡ್ಕೊಳಕ್ಕಾಗಂತ ಎಲ್ಲ ಕೈದಿಗಳು ಆ ಥರ ಹೇಳ್ಕೊಂಡಿದ್ದಾರೆ ಕೃಷ್ಣಕುಮಾರ್. ಆಮೇಲೆ ಅದಾದ್ಮೇಲೆ ತಿರ್ಗುನು ಅಲ್ಲೇ ಪ್ರತಿಭಟನೆ ಮಾಡಿದ್ರಂತೆ, ನಮಗೆ ರೂಪಾ ಮೇಡಮ್ ಹತ್ರ ಮಾತಾಡ್ಕೋಬೇಕು, ನಮ್ಮ ಕಷ್ಟ ಎಲ್ಲ ಹೇಳ್ಕೋಬೇಕು ಅಂತೆಲ್ಲ ಕೇಳ್ಕೊಂಡು ಅದ್ರ ಮುಂದೆಲೂ ಅವ್ರು ಏನು ಇದು ಮಾಡ್ಲಿಲ್ವಂತ. ಆಮೇಲೆ ರೂಮಲ್ಲಿ ಇರ್ಬೇಕಾದ್ರೆ ಹೋಗ್ಬಿಟ್ಟು 60 ಜನ ಪೊಲೀಸರು ಹಿಗ್ಗಮಗ್ಗ ರೂಮ್ ಒಳಗೆ ನುಗ್ಗಿ ಅವರೆಲ್ಲ ಎತ್ತಾಕೊಂಡು ಯಾರ್ಯಾರು ಬೇಕು ಅವ್ರನ್ನೆಲ್ಲ ಎತ್ತಾಕೊಂಡು ಇದು ನಮ್ಗೇನು ನ್ಯೂಸೇ ಗೊತ್ತಿಲ್ಲ, ರಾತ್ರಿ 1 ಗಂಟೆಗೆ ಬೇರೆ ಜೈಲ್ಗೆಲ್ಲಾನು ಕರ್ಕೊಂಡೋಗಿ ಇದು ಮಾಡಿದ್ದಾರೆ ಸರ್. ನೀವು ಇದನ್ನ ಕ್ವಶನ್ ಮಾಡೋ ಪ್ರಯತ್ನ ಮಾಡಿದ್ದೀರಾ? ಯಾರನ್ನ ಕ್ವಶನ್ ಮಾಡಲಿ ಸರ್? ಎಲ್ಲಿದ್ದಾರೆ ಅನ್ನೋ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಯಾವ ಜೈಲು? ಬಳ್ಳಾರಿ ಜೈಲ್ಗೆ ಹೋಗ್ತಾ ಇದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು. ಬಳ್ಳಾರಿ ಜೈಲಿಗೆ? ಹೌದು ಸರ್. ಏನ್ ಕಾರಣ, ಪರ್ಟಿಕ್ಯುಲರ್ ಕಾರಣ ಏನ್ ಕೊಟ್ಟಿಲ್ಲ? ಪರ್ಟಿಕ್ಯುಲರ್ ಕಾರಣ ಏನಂತ ಕೊಟ್ಟಿಲ್ಲ. ನಮ್ಮ ಮನೆಯವರು ಅದೇ ವಿಡಿಯೋ ಎಲ್ಲಾನು ಇದು ಎಲ್ಲ ಪ್ಲೇ ಮಾಡಿಸಿದೆ, ನೀನೇ ಇದಕ್ಕೆಲ್ಲ ಸಾಕ್ಷಿ, ನೀನೇ ಇದಕ್ಕೆಲ್ಲ ಕಾರಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಇಟ್ಕೊಂಡಿದ್ದಾರೆ. ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಈ ಬಗ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ನಮ್ಮನ್ನ ತುಂಬಾನೇ ಅನ್ಯಾಯ ಮಾಡ್ತಿದ್ದಾರೆ. ನಮ್ಮ ಯಜಮಾನ್ರಂತೂ ತುಂಬಾ ಮೋಸ ಮಾಡ್ತಿದ್ದಾರೆ. ಈ ಕಡೆ 16 ವರ್ಷ ಆದ್ರೂ ಬಿಡುಗಡೆ ಮಾಡಿಲ್ಲ ಸರ್ ನಮ್ಮವ್ರನ್ನ. ಇವತ್ತು ಭಾನುವಾರ ಇರೋದ್ರಿಂದ ಮೇಡಮ್ ನನಗೆ ಫೋನ್ ಕಾಂಟ್ಯಾಕ್ಟ್ ಅಲ್ಲೂ ಸಿಕ್ಕಿಲ್ಲ. ಅವ್ರು ಯಾವ ರೀತಿಲಿ ಇದು ಮಾಡ್ಕೋಬೇಕು ನಾವು ಹೋಗಿ ಅದಕ್ಕೇನೆ ನಾಳೆ ಮೇಡಮ್ ಮಾತಾಡ್ಬಿಟ್ಟು ನನಗೆಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಕೊನೆಗೆ ಪರಪ್ಪನ ಅಗ್ರಹಾರದ ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹ ಧರಣಿ ಕೂತ್ಕೋಬೇಕು ಅಂತ ಇದು ಮಾಡ್ತಾ ಇದ್ದೀನಿ. ಇದ್ರ ಮುಖಾಂತರ CM ಅವ್ರನ್ನ ನಾನು ಇವಾಗಲೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಇದನ್ನ ನೋಡಿ ಆದ್ಮೇಲೆ ಆದ್ರೂ ನಮ್ಮ ಮಾತು ಮೇಲಾದ್ರೂ ಅವ್ರಿಗೆ ಕರುಣೆ ಬಂತು ಅಂತ ಬಡವ್ರ ಪಕ್ಷದಲ್ಲಿ ಇದ್ದಾರೆ, ಇನ್ನೂ ಹೆಲ್ಪ್ ಮಾಡ್ತೀನಿ ಅದಾದ್ರೆ ದಯವಿಟ್ಟು ನ್ಯಾಯ ಕೊಡ್ಸ್ಕೊಡ್ರಿ, ಅವ್ರಿಗೆ ಆದಷ್ಟು ಬೇಗ ಬಿಡುಗಡೆ ಭಾಗ್ಯನ ಕೊಡ್ಸಿ ಅಂತ ನಾನು ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ.
ಈಗ ನೀವು ಹೇಳ್ತಾ ಇದ್ರಿ ಹೊಡೆದು ಬಡದು ಬಳಿಕ ಶಿಫ್ಟ್ ಮಾಡಿದ್ದಾರೆ ಅಂತ. ಸರ್ಕಾರ ನಮ್ದೇ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಹೊಡೆದಿದ್ದು ಯಾರು? ಕೃಷ್ಣಕುಮಾರ್ ಅವರು. ಅವರೇ ಹೇಳಿರೋದು ಕಾಸು ಯಾವಾಗ ಸ್ಥಾನದಲ್ಲಿರುತ್ತೆ ಅಲ್ಲಿಂದ ನಮ್ಮನ್ನ ಏನ್ ಮಾಡ್ಕೊಳಕ್ಕಾಗಲ್ಲ, ನಾನು ಯಾವ ಜಗು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಏನಿದೆ ಅಂತ ತೋರಿಸ್ಬಿಟ್ಟು ನಾನು ರೂಪಾಯಿ ಬೇರೆ ಕಡೆ ಮಾಡಿಸ್ಲಿದ್ದು ಬೇರೆನೇ ಹೇಳಿದ್ದಾರೆ ಸರ್. ಓಹೋ, ತಮ್ಮ ಮೇಲಾಧಿಕಾರಿಯನ್ನೇ ಅವ್ರ ತಂಗಡಿ ಮಾಡಿಸೋಷ್ಟು ಬೆಳೆದಿದ್ದಾರೆ. ಹೌದು, ಅವ್ರು ಮಾಡ್ತಿರೋ ರೆಡಿ ಆದ್ರೂ ಅವ್ರಿಗೆ ಯಾರೂ ರೆಸ್ಪೆಕ್ಟ್ ಮಾಡ್ತಿರೋ ಸಪೋರ್ಟ್ ಮಾಡ್ತಿರೋ ಕೈದಿಗಳು ಬಂದ್ರು ಅವ್ರಿಗೂ ಈ ತರ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ಜೊತೆಗೆ ನೀವು ಯಾವಾಗ್ಲಾರು ನಿಮ್ಮ ಪತಿಯನ್ನ ಜೈಲಿಗೆ ಹೋಗಿ ಭೇಟಿ ಆದಾಗ ಏನೆಲ್ಲ ಹೇಳ್ತಾ ಇದ್ರು ಅವರು? ಜೈಲಿನ ಒಳಗೆ ಏನೆಲ್ಲ ನಡೀತಾ ಇದೆ ಅಂತ ಏನೆಲ್ಲ ಹೇಳ್ತಾ ಇದ್ರು? ನಾನು ಎಂಟ್ರಿಗೆ ಹೋಗಿ ನೋಡ್ಕೊಂಡು ಬಂದಾಗೆಲ್ಲಾನು ಹೇಳ್ತಾ ಇದ್ರು, ಇಲ್ಲಿ ಊಟ ಸರಿ ಇಲ್ಲ, ಈ ಕಡೆ ಇದು ವ್ಯವಸ್ಥೆ ಸರಿ ಇಲ್ಲ, ನಮಗೆ ತುಂಬಾ ಕಷ್ಟ ಆಗ್ತದೆ, ನಾನು ಇರಕ್ಕಿಲ್ಲ, ನಾನು ಜೀವನದಲ್ಲಿ ಬೇಡ ಸೊತ್ತೊಬ್ಬರ ಅನ್ಸ್ತಾ ಇದೆ, ಆದ್ರೆ ಅಲ್ಲಿ ಮಗು ಕರ್ಕೊಂಡು ನೀನು ಇರ್ಬೇಕು ಅಂತ ತುಂಬಾನೇ ನೋವು ತಿಂತಾ ಇದ್ರು ಸರ್ ಅವರು. ನೀವು ಯಾವಾಗ್ಲೂ ಬೇಡ ಸೊತ್ತೊಬ್ರು ಸರಿ ಇಲ್ಲ, ಸೊತ್ತಿದ್ವಿ, ನನ್ಗೆ 16 ವರ್ಷ ಆದ್ರೂ ಬಿಡುಗಡೆ ಆಗಿಲ್ಲ ಅಂತ ಕೇಳ್ಕೊತಾ ಇದ್ರು. ಹಿಂಸೆ ಅಂದ್ರೆ ಏನು? ಅಲ್ಲಿ ಗ್ರೂಪಿಸಂ ಇದೆಯಾ? ಅಂದ್ರೆ ಬೇರೆ ಬೇರೆ ಗ್ಯಾಂಗ್ ಗಳನ್ನ ಮಾಡ್ಕೊಂಡಿದ್ದಾರೆ? ಯಾವ ರೀತಿ ತೊಂದ್ರೆ ಅಂದ್ರೆ ಎಲ್ಲದಕ್ಕೂ ದುಡ್ಡು. ನ್ಯಾಯ ಕೇಳಕ್ ಹೋದ್ರೆ ನೋಡಿ ಈ ತರ ಇದ್ ಮಾಡೋದು, ಕಮಾಂಡ್ ಹಾಕೋದು, ದುಡ್ಡು ಕೇಳೋದು. ಶನಿವಾರ ಬಂತು ಅಂದ್ರೆ ಎಲ್ಲಾ ಪೊಲೀಸರ್ಗು ಇವಾಗ ಕೂಲಿ ಮಾಡಿದವ್ರಿಗೆ ಬಟ್ವಾರ ಹೆಂಗ್ ಕೊಡ್ಬೇಕು ಆತರ ಎಲ್ಲಾ ಪೊಲೀಸರ್ಗು ಕೊಟ್ಕೊಂಡ್ ಬರ್ಬೇಕು ದುಡ್ಡನ್ನ. ಓ, ಕೈದಿಗಳೇ ಪೊಲೀಸರಿಗೆ ಕೊಡ್ಬೇಕು ಜೈಲ್ ಒಳಗೆ? ಹೌದು ಸರ್. ಏನೇನ್ ಕಾರಣ ಕೊಡ್ಬೇಕು? ಯಾಕೆಂದ್ರೆ ಅವ್ರು ಏನಕ್ಕೆ ಗೊತ್ತಿಲ್ಲ, ಅವ್ರಿಗೆ ಮನೆ ಖರ್ಚಿರುತ್ತೆ, ಏನ್ ಪರ್ಸನಲ್ ಖರ್ಚು ಯಾವ್ದಕ್ಕೋಸ್ಕರ ಕೊಡ್ಬೇಕು. ಓ, ಕೈದಿ ಹತ್ರ ಇಸ್ಕೊಂಡು ಹೋಗೋದು ದುಡ್ಡನ್ನ? ಹೌದು ಸರ್. ಜೊತೆಗೆ ನೀವು ನಿಮ್ಮ ಪತಿ ನಿಮ್ಮ ಹತ್ರ ಬೇರೆ ಏನೇನ್ ಮಾಹಿತಿ ಶೇರ್ ಮಾಡ್ತಾ ಇದ್ರು? ಅಂದ್ರೆ ಅಲ್ಲಿ ಒಂದಷ್ಟು ಕೈದಿಗಳೇ ಎಲ್ಲ ಇನ್ಚಾರ್ಜ್ ಗಳ ರೀತಿ ಬಿಹೇವ್ ಮಾಡ್ತಾರೆ ಅಂತ ಕೂಡ ಆರೋಪ ಇದೆ. ಆ ಬಗ್ಗೆ ಏನಾದ್ರು ಹೇಳಿದ್ರಾ? ಇರ್ಬೋದು ಸರ್, ಎಲ್ಲಾನು ಇರ್ಬೋದು, ಅಲ್ಲಿ ಈ ತರದೇನಿದೆ. ಜೊತೆಗೆ ಡ್ರಗ್ಸ್, ಗಾಂಜಾ, ಅಫೀಮ್ ಎಲ್ಲಾನು ನಡೀತಾ ಇದೆ ಸರ್ ಅಲ್ಲಿ. ಎಲ್ಲಿಂದ ಬರುತ್ತೆ ಅದು? ಎಲ್ಲಿಂದ ಬರ್ತಾ ಇದೆ ಜೈಲಿನ ಒಳಗೆ? ಅಷ್ಟು ನಮ್ಗೆ ಮಾಹಿತಿ ಗೊತ್ತಿಲ್ಲ ಸರ್, ಅದು ಅವ್ರನ್ನೇ ಇದ್ ಮಾಡ್ಬೇಕು. ಬಟ್ ನಮ್ಮ ಮನೆಯವ್ರಿಗೇನು ಅಷ್ಟು ಇದಿಲ್ಲ, ಅವರು ರೂಮಲ್ಲಿ ಇರ್ತಾ ಇದ್ರು, ಇದ್ ಮಾಡ್ತಿದ್ರು. ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಅದು ಊಟದಲ್ಲಿ ಇರ್ಬೋದು, ಬೇರೆ ರೀತಿ ಯಾವ ರೀತಿಲಾರು ಇರ್ಬೋದು, ಎಲ್ಲಾ ರೀತಿಲೂ ಸಪ್ಲೈ ಮಾಡ್ಕೋಬಹುದು. ಅದು ಪೊಲೀಸರೇ ಇದ್ ಮಾಡ್ಬೇಕಾದ್ರೆ ಎಲ್ಲ ಚೆಕ್ ಮಾಡ್ಬೇಕಾದ್ರೆ ಅದ್ ಹೆಂಗ್ ಸರ್ ಒಳಗಡೆ ಬರುತ್ತೆ ಹೇಳಿ? ಅಲ್ಲಿರೋರೇನೆ ಇದ್ ಮಾಡ್ಬೇಕಾದ್ರೆ. ಜೊತೆಗೆ ಸೆಲ್ ಫೋನ್ ಕೂಡ ಕೆಲವೊಂದಷ್ಟು ಕೈದಿಗಳು ಯೂಸ್ ಮಾಡ್ತಾರಲ್ಲ, ಅದ್ ಹೇಗೆ? ಅದ್ರ ಬಗ್ಗೆ ಏನಾದ್ರು ನಿಮ್ ಪತಿ ಹೇಳಿದಾರ ನಿಮ್ ಬಳಿ? ಸೆಲ್ ಫೋನ್ ಅಂದ್ರೆ ಅದ್ರ ಬಗ್ಗೆ ನನ್ಗೆ ಅಷ್ಟೇನು ಗೊತ್ತಿಲ್ಲ ಸರ್. ಒಬ್ರು ಫ್ಯಾಮಿಲಿಗೂ ಫೋನ್ ಮಾಡಕ್ ಯೂಸ್ ಮಾಡ್ಬೋದು, ಕೆಲವರು ಬೇರೆ ರೀತಿಲಿ ಯೂಸ್ ಮಾಡಕ್ ಇಟ್ಕೋಬಹುದು, ಅದು ಅವ್ರವ್ರು ಇದಿರುತ್ತೆ ಅಲ್ವಾ ಸರ್. ಈಗ ನಿಮ್ಮ ಪತಿನ ಹೊಡೆದು ಥಳಿಸಿ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಸೊ ಈಗ ನೀವು ಮುಂದೆ ಏನ್ ಮಾಡ್ತೀರಾ? ಈಗ ನನಗೆ ಕೇಳ್ತೀನಿ, ಇವಾಗ ಇಲ್ಲಿ ಮೀಡಿಯಾ ಮುಖಾಂತರ ಕೇಳ್ಕೊತಾ ಇದೀನಿ CM ಅವ್ರಿಗೆ, ನಮ್ಮ ಏನಾರು ಒಂಚೂರು ಕೂಗನದ್ದು ಬಡವ್ರದ್ದು ಏನಾರು ಕೂಗನದ್ದು ಕೇಳಿಸ್ತು ಅಂದ್ರೆ ಅವರು ಅಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತ. ಇವಾಗ 15 ಅವ್ರದ್ದು ಅದೇ ಮುಗಿದೆ, ಜೈಲ್ ವನವಾಸ ಅನುಭವಿಸಿ ಮುಂದೆ ಬಿಡುಗಡೆ ಭಾಗ್ಯ ಅನ್ನೋದೇನಾದ್ರು ಕೊಡ್ತಾರ ಅಂತ ಕೇಳ್ಕೊತಾ ಇದೀನಿ. ಧನ್ಯವಾದ ತಾವು ನಮ್ಮ ಜೊತೆ ಮಾತಾಡಿದಕ್ಕಾಗಿ. ಈಗ ಈ ರೀತಿಯಾಗಿ ಸಾಕಷ್ಟು ಏನು 32ಕ್ಕೂ ಅಧಿಕ ಕೈದಿಗಳನ್ನ ಹೇಳ್ದೆ ಕೇಳಿದೆ ರಾತ್ರೋರಾತ್ರಿ ಅಧೀಕ್ಷಕ ಕೃಷ್ಣಕುಮಾರ್ ಅವರು ಶಿಫ್ಟ್ ಮಾಡಿಸಿದ್ದಾರೆ. ಅವರ ಸಂಬಂಧಿಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ ನಮ್ಮ ಜೊತೆ ಈಗ ಮಾತಾಡೋಕೆ. ಇವರು ಕೂಡ ಸ್ಥಳಾಂತರಗೊಂಡಿರುವಂತಹ ಕೈದಿಯ ಪತ್ನಿ. ಅವ್ರನ್ನ ನಾವು ಮಾತಾಡ್ಸೋಣ. ಈಗ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ನಿಮ್ಮ ಪತಿಯನ್ನ ಕೂಡ ಈಗ ನಿನ್ನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಫ್ಟ್ ಮಾಡಲಾಗಿದೆ, ಏಕಾಏಕಿ ಶಿಫ್ಟ್ ಮಾಡಲಾಗಿದೆ. ಅವರಿಗೆ ಹೊಡೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ, ಯಾಕೆ ಶಿಫ್ಟ್ ಮಾಡಿದ್ದಾರೆ, ನಿನ್ನೆ ಏನೆಲ್ಲ ನಡೆಯಲ್ಲ ಒಳಗಡೆ ಹೇಳಿ. ನಮಸ್ತೆ. ನಮಸ್ತೆ ಸರ್, ಅವರು ನಮ್ಮ ಮನೆಯವರು ಮೇಡಮ್ ಇದಕ್ಕೆ ಕೃಷ್ಣಕುಮಾರ್ ಚೆನ್ನಾಗಿ ಓಡಿಸಿ ಎಲ್ಲ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ರಾತ್ರಿ ಎಲ್ಲ ಮಾಡಿದ್ದಾರೆ. ತುಂಬಾ ಜನ ಕೈದಿಗಳನ್ನ ಆತರ ಮಾಡಿದ್ದಾರೆ. ಅಲ್ಲಿಂದ ದೌರ್ಜನ್ಯ, ಅಲ್ಲಿಂದ ಯಾವಾಗ್ಲ ಹೇಳೋದು ತಪ್ಪ ಸರ್? ತಪ್ಪಲ್ಲ, ಏನಾಯ್ತು? ಅಲ್ಲಿ ಕೃಷ್ಣಕುಮಾರ್ ಸತ್ಯನಾರಾಯಣ ಅಂತ ಅಧಿಕಾರಿಗಳು ತನ್ನ ದುಡ್ಡಿಂದಕ್ಕೋಸ್ಕರ ಎಲ್ಲ ಮಾಡ್ತಾರೆ. ಅಲ್ಲಿ ಅನೇಕ ಚಟುವಟಿಕೆ ತಾಣ ಮಾಡ್ಕೊಂಡಿದ್ದಾರೆ. ಅವರು ಮಾತಾಡಿದ್ರೆ ನಮ್ಮಂತ ಅವ್ರನ್ನೆಲ್ಲ ಕರ್ಕೊಂಡೋಗಿ ತಗೊಂಡೋಗಿ ಬೇರೆ ಬೇರೆ ಚೆನ್ನಾಗಿ ಹೊಡೆದು ಬೇರೆ ಕಡೆ ಎಲ್ಲ ಹಾಕಿದ್ದಾರೆ ಸರ್. ಏನ್ ಮಾಡ್ಬೇಕು ನಾವೀಗ? ನಿಮಗೆ ಹೇಗೆ ಗೊತ್ತಾಯ್ತು ಮಾಹಿತಿ ನಿಮ್ಮ ಪತಿಯನ್ನ ಕೂಡ ಶಿಫ್ಟ್ ಮಾಡಿದ್ದಾರೆ ಅಂತ? ಸರ್, ನಮ್ಗೆ ಅಲ್ಲಿಂದ ಅಲ್ಲಿ ಹೋಗಿ ನಾವು ತಿಳ್ಕೊಂಡ್ ಬಂದ್ರಿ ಸರ್. ಬೆಳಗ್ಗೆ ಹೋಗಿ ಅಲ್ಲಿ ಮಾತಾಡಿರಿ, ಈ ತರ ಎಲ್ಲ ಮಾಡಿದ್ದಾರೆ ಸರ್. ಅಲ್ಲಿ ಜೈಲಿಗೆ ಏನು ಸರ್ ಇರೋದು? ಕೈದಿಗೆ ಮನ ಪರಿವರ್ತನೆ ಮಾಡ್ಬೇಕು ಅಂತ ಕೇಂದ್ರಗಳಾಗ್ತಾನೆ ಮಾಡಿರೋದು ಅವ್ರನ್ನ. ಇವ್ರು ನೋಡಿದ್ರೆ ಇವ್ರ ದುಡ್ಡಿಂದ ಅದಕ್ಕೋಸ್ಕರ ನಮ್ಮಂತ ಅವ್ರು ಒಳ್ಳೆಯವ್ರಾಗಿದ್ರು ಸಹ ಈ ತರ ಮಾಡ್ತಿದಾರಲ್ಲ, ಇವ್ರ ದುಡ್ಡಿಂದ ಅದಕ್ಕೋಸ್ಕರ ನಾವು ಬಲಿ ಆಗ್ಬೇಕಾ ಸರ್ ಇಲ್ಲಿ? ಅಂದ್ರೆ ಕೈದಿಗಳಿಂದ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಅಂತ? ಹೌದು ಸರ್. ಅಲ್ಲಿ ಎಲ್ಲ ಪ್ರತಿಯೊಂದು ಮಾಡ್ತಾ ಇರೋದು ಈ ಅಧಿಕಾರಿಗಳೇ ಸರ್. ಎಲ್ಲ ಅನೈತಿಕ ಚಟುವಟಿಕೆ ತಾಣ ಮಾಡ್ಕೊಂಡಿರೋದೇ ಈ ಅಧಿಕಾರಿಗಳು. ನಿಮ್ಮ ಪತಿಯಿಂದನೂ ಕೂಡ ದುಡ್ಡು ವಸೂಲಿ ಆಗಿದೆಯಾ ಜೈಲಲ್ಲಿ? ಹೌದು ಸರ್, ತುಂಬಾ ಸರಿ ಆಗಿದೆ. ಅವರು ಅವ್ರ ಹತ್ರ ತುಂಬಾ ದುಡ್ಡು ತಿಂದಿದ್ದಾರೆ. ಅವರು ಎಷ್ಟೆಷ್ಟು ಹಣವನ್ನ ಕೊಟ್ಟಿದ್ದಾರೆ ನಿಮ್ಮ ಪತಿ?
ತುಂಬಾ ದುಡ್ಡು ಕೊಟ್ಟಾರೆ ಸರ್. ಪ್ರತಿಯೊಂದಕ್ಕೂ ನಾವ್ ಅಲ್ಲಿ ನೋಡಕ್ ಹೋದ್ರು ಸಹ ದುಡ್ಡು ಕೊಡ್ಬೇಕು ಸರ್. ದುಡ್ಡು ಕೊಟ್ರೆ ಮಾತ್ರ ನಮ್ಮನ್ನ ಬಿಡ್ತಾರ ಅಲ್ಲಿ. ಅವರು ರೂಪಾ ಮೇಡಮ್ ಬಂದು ಅಲ್ಲಿ ಅವ್ಯವಹಾರದಲ್ಲಿ ತನಿಖೆ ಮಾಡೋಕ ಅಲ್ಲಿ ಎಲ್ಲಾ ಕೈದಿಗಳು ಮಾತಾಡ್ತಿದ್ದಾರೆ. ಅವ್ರು ನಮ್ಮ ಮನೆಯವ್ರನ್ನು ಮಾತಾಡ್ತಿದ್ದಾರೆ ಸರ್. ಅಲ್ಲಿ ಏನೇನ್ ನಡೆಯುತ್ತೆ ಅದನ್ನ ಪಿನ್ ಟು ಪಿನ್ ಎಲ್ಲ ಅವರು ರೂಪಾ ಮೇಡಮ್ ಹತ್ರ ಹೇಳಿದ್ದಾರೆ. ರೂಪಾ ಮೇಡಮ್ ಹತ್ರ ಹೇಳಿದ್ದಕ್ಕೆ ನಿನ್ನೆ ಎಲ್ಲ ಅವರು ಸ್ಟ್ರೈಕ್ ಮಾಡಿದ್ದಾರೆ. ರೂಪಾ ಮೇಡಮ್ ಪರವಾಗಿ ಎಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ರಾತ್ರಿ ಕಡೆ ಪೊಲೀಸ್ ಓಡಿಸಿ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ರಾತ್ರಿ. ಏನಕ್ಕೆ ಸರ್ ಈ ತರ ಮಾಡ್ಬೇಕು ಇವರು? ಅಧಿಕಾರಿಗ ಸರ್ ಇವರು? ಅಲ್ಲ, ನಮ್ ಸಿಎಂ ಸಿದ್ದರಾಮಯ್ಯನವರು ದೇಶ ಮುನ್ನಡೆಸ್ತಾವ್ರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಸರ್? ಇಂತ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಹೋಗಿ ಸರ್, ಹೋಗಿ ಸಿಎಂ ಸರ್, ಹೋಗಿ ಅಲ್ಲಿ ಹೋಗಿ ಜೈಲಿನ ಸಿಬ್ಬಂದಿ ಇವ್ರ ಜೊತೆ ಮಾತಾಡಿ ಅಲ್ಲಿ ಏನ್ ನಡೀತೆ ಅಂತ ತಿಳ್ಕೊಳ್ಳಿ. ಅವಾಗ ಸ್ಥಿತಿಗತಿ ಏನು ಅಂತ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಆರ್ಡರ್ ಮಾಡಿದೀನಿ ಇದ್ ಮಾಡಿ ಅಂತ ಯಾಕೆ ಸರ್ ಮಾಡಿದಿರಿ? ಹ್ಯೂಮನ್ ರೈಟ್ಸ್ ಅಧಿಕಾರಿಗಳ ಏನ್ ಸರಿ ಬನ್ನಿ ಅಲ್ಲಿ ಕೈ ನೋಡಿ ವಿಚಾರಿಸ್ರಿ. ಅಲ್ಲಿ ಅವ್ರ ವಿರುದ್ಧ ಇಷ್ಟು ಕೆಟ್ಟದಾಗಿ ನಿಸ್ಕೊಳ್ತಾ ಇದ್ದಾರೆ. ನನ್ಗೆ ಗೊಡಗುರೆ ಅವ್ರೇ ನಮ್ ಜೀವನ ಮಾಡ್ತಿರೋದು. ಬಡವರು ಎಷ್ಟು ಜನ ಇದ್ದಾರೆ, ಆ ಬಡವರು ಜೀವನನೇ ನಾಶ ಆಗ್ತೈತೆ ಸರ್. ನಿಜ ನಿಜ ನಿಜ. ಏನ್ ಮಾಡ್ಬೇಕು? ಹ್ಯೂಮನ್ ರೈಟ್ಸ್ ಅವ್ರೆ ಇನ್ನು ಏನ್ ಮಾಡ್ತಾ ಇದ್ರ? ಹೋಗಿ ಜೈಲಿಗೆ ಭೇಟಿ ಕೊಡ್ರಿ ಫಸ್ಟ್. ಇವ್ರ ದರ್ಪ ಅಧಿಕಾರ ಎಷ್ಟು ಸರ್ ನಾವು ಸಹಿಸ್ಕೊಳ್ಳೋದು? ನಿಜ ನಿಜ. ಧನ್ಯವಾದ ತಾವು ಮಾತಾಡೋದಕ್ಕಾಗಿ. ಒಟ್ಟಿನಲ್ಲಿ ಅತ್ಯಂತ ಶೋಚನೀಯ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಜೈಲೊಳಗಿರುವಂತಹ ಕೈದಿಗಳಿಂದನೇ ರಕ್ತ ಹೀರಿದಂತೆ ಹಣವನ್ನ ಅಲ್ಲಿ ಸುಲಿಗೆ ಮಾಡಲಾಗ್ತಾ ಇದೆ. ಜೊತೆಗೇನೆ ಅಲ್ಲಿ ಮನ ಪರಿವರ್ತನೆ ಆಗಬೇಕಾಗಿತ್ತು ಕೈದಿಗಳದ್ದು. ಅದರ ಬದಲಾಗಿ ದೊಡ್ಡ ಅಡ್ಡೆಯನ್ನಾಗಿ ಅದನ್ನ ಮಾಡಿಕೊಂಡು ಪೊಲೀಸರು ಹಣವನ್ನ ಸುಲಿಗೆ ಮಾಡ್ತಿದ್ದಾರೆ. ಜೊತೆಗೆ ಕೈದಿಗಳು ಮತ್ತಷ್ಟು ಹಾಳಾಗ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಬಗ್ಗೆ ಕೂಡಲೇ ಈ ಬಗ್ಗೆ ಗಮನವನ್ನು ಹರಿಸಬೇಕು. ಮುಖ್ಯಮಂತ್ರಿಗಳು ರಾಜ್ಯವನ್ನ ಮುನ್ನಡೆಸ್ತಾ ಇದ್ದಾರೆ. ಅವರು ಗಮನವನ್ನು ಹರಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನ ಈಗ ಕೈದಿಗಳ ಪತ್ನಿ ಏನೀಗ ಮಾತಾಡಿದ್ರು, ಅವರು ಅದೇ ಮಾತನ್ನ ಹೇಳ್ತಾ ಇದ್ದಾರೆ.